ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ, ತೆಂಗಿನಕಾಯಿ ಗೊಜ್ಜು. ಇದು ಮುದ್ದೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಫಟಾಫಟ್ ಅಂತ ಮಾಡೋದು, 5 ನಿಮಿಷದಲ್ಲಿ ಆಗುತ್ತೆ. ರುಚಿ ಮಾತ್ರ ಸೂಪರಾಗಿರುತ್ತೆ. ಕಾಯಿ ಗೊಜ್ಜು ಮಾಡೋದಕ್ಕೆ ಹಸಿ ಶುಂಠಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ತೆಂಗಿನಕಾಯಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಒಂದು ಚಿಕ್ಕ ಪಾತ್ರೆಗೆ ನಾನು ಒಗ್ಗರಣೆ ಹಾಕ್ತೀನಿ. ಸಾಸಿವೆ, ಸ್ವಲ್ಪ ಕರಿಬೇವು, ಮತ್ತು ಒಂದು ಅರ್ಧ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ. ಇದೆಷ್ಟನ್ನು ಕಂದು ಬಣ್ಣ ಬರೋ ತನಕ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ತೀನಿ. ಇಷ್ಟೇ ಇದಕ್ಕೆ ಒಗ್ಗರಣೆ, ಸಿಂಪಲ್ ಆಗಿದೆ. ಒಗ್ಗರಣೆ ಆದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತುಂಬ ಬಿಸಿ ಬಿಸಿ ಇರುವಾಗಲೇ ರುಬ್ಕೊಂಡಿರೋ ಮಸಾಲ ಹಾಕಬೇಡಿ, ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಸಾಲ ಹಾಕಿ ಅದಕ್ಕೆ ನೀರು ಹಾಕಿ, ಇದು ಮತ್ತೆ ಬೇಯಿಸೋ ಹಂಗಿಲ್ಲ, ಆವಾಗಲೇ ಮಾಡಿಕೊಂಡು ಊಟ ಮಾಡಬೇಕು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು. ಇದು ನೋಡಿ, ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕಿ ತುಂಬ ರುಚಿಯಾಗಿ ಬರುತ್ತೆ. ಇದು ಪಟಾಪಟ್ ಅಂತ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದು ಹಪ್ಪಳ, ಸಂಡಿಗೆನೋ, ಇದು ಆಮ್ಲೆಟು ಇದ್ಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಇದು ಬೇಯಿಸೋ ಹಾಗಿಲ್ಲ. ಈಗ ನೋಡಿ, ಇದಿಷ್ಟೇ. ಇದು ರುಚಿ ನೋಡಿ, ಉಪ್ಪು ಸರಿ ಇದೆ ಅಂತ. ಈಗ ಇದು ರೆಡಿ ಇದೆ ಕಾಯಿ ಗೊಜ್ಜು. ಬೇಯಿಸೋ ಹಂಗಿಲ್ಲ, ಆವಾಗಲೇ ಮಾಡ್ಕೊಂಡು ತಿನ್ನಬೇಕು. ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ಬೋದು. ಈಗ ತಯಾರಿದೆ ಕಾಯಿ ಗೊಜ್ಜು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.